ಎಲ್ಲ ಸಾರ್ವಜನಿಕ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಏನು ಇವತ್ತಿನ ದಿನ ಮಾಧ್ಯಮ ಮುಂದ್ಗಡೆ ಬಂದಿದ್ದೀವಿ ನಾವು, ಇದೊಂದು ದೇಶದ ಗಂಡಾಂತರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ವಕ್ಫ್ ಬೋರ್ಡು ಇವತ್ತೇನಿದೆ ಇಡೀ ರಾಜ್ಯವನ್ನು ನುಂಗ್ತಾ ಇದೆ, ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾಯಿದೆ. ಈ ವಕ್ಫ್ ಬೋರ್ಡಿಂದ ಈ ಸಾಮಾನ್ಯ ರೈತರಿಗೆ, ಬಡವರಿಗೆ ಅವ್ರ ಮೇಲೆ ಈ ವಕ್ಫ್ ಬೋರ್ಡ್ ಹೋಗ್ಬಿಟ್ಟು ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಗೊಬರೋ ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ವಕ್ಫ್ ಬೋರ್ಡು ಎಲ್ಲಿದೆ? ನಮ್ಮ ಭಾರತದಲ್ಲಿದೆಯಾ, ಇಲ್ಲ ಪಾಕಿಸ್ತಾನದಲ್ಲಿದೆಯಾ, ಇಲ್ಲ ಇನ್ನೆಲ್ಲಾದರೂ ಮುಸ್ಲಿಂ ಕಂಟ್ರಿಯಲ್ಲಿದೆಯಾ? ಮುಸ್ಲಿಂ ಅವರು ಮತ್ತು ಹಿಂದೂಗಳು ಎಲ್ಲ ಕೂಡ ಇಲ್ಲಿ ಅಣ್ಣತಮ್ಮನ ಥರ ಬಾಳ್ತಾ ಇದ್ದಾರೆ. ನಜೀರ್ ಅಹಮದ್ದು ಮತ್ತು ನಮ್ಮ ಇವರು ಯಾರು ಜಮೀರ್ ಅಹಮದ್ ಅವರೆಲ್ಲ ಕೂಡ ಮಿನಿಸ್ಟ್ರ್ ತಗೊಂಡು ಈ ಹಿಂದೂಗಳಿಗೆ ಮತ್ತು ಮುಸ್ಲಿಮ್ಸ್ಗೆ ಕಿಚ್ಚಿಡೋ ಕುತಂತ್ರ ಮಾಡ್ತಾಯಿದ್ದಾರೆ. ಏನಂತ ಹೇಳಿದ್ರೆ ಜಮೀರ್ ಅಹಮದ್ ಒಂದು ಪ್ಲಾನ್ ಇದೆ. ಜಮೀರ್ ಅಹಮದ್ ಅವರೇ, ನಿಮ್ಮ ಪ್ಲಾನ್ ನನಗೆ ಗೊತ್ತಿದೆ. ಏನಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಒಂದು 5 ಲಕ್ಷ 10 ಲಕ್ಷ ಎಕರೆ ಜಮೀನನ್ನು ವಕ್ಫ್ ಬೋರ್ಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಯಾರೋ ಅದು ಪಾಣಿಗಳು ತಗೊಬಂದು ಅವ್ರು ನೋಡ್ಸಿದ್ನ ಅವ್ರನ್ನ ಬಿಟ್ಬಿಡೋಣ, ಸರ್ಕಾರ ಇದು ಉಳ್ಕೊಂಡ್ಬಿಡ್ತದೆ, ಅವೆಲ್ಲ ಕೂಡ ವಕ್ಫ್ ಬೋರ್ಡ್ ಹಾಕೊಂಡ್ಬಿಡೋಣ ಅಂತ ನಿಮ್ಮ ಕುತಂತ್ರ, ಹುನ್ನಾರ. ಇದಕ್ಕೆ ಕರ್ನಾಟಕದ ನಾಗರಿಕರು ಬಿಟ್ಕೊಡೋದಿಲ್ಲ. ಈ ಥರ ನೀವು ಸಮಾಜದಲ್ಲಿ ಬೆಂಕಿ ಇಡೋ ಕಾರ್ಯಕ್ರಮಗಳಿಗೆಲ್ಲ ಕೈ ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀನು ಅಧಿಕಾರದಲ್ಲಿದೆಯಾ, ನಾಳೆ ವಿರೋಧ ಪಕ್ಷಕ್ಕೆ ಬರ್ತೀಯಾ, ಇನ್ನೊಂದು ಸಲ ನೀನು ಅಧಿಕಾರದಲ್ಲೇ ದೂರ ಆಗ್ಬಿಡ್ತೀಯ. ಯಾಕೆಂದರೆ ನೀನು ದೂರ ಆದಮೇಲೆ ಕೂಡ ಈ ಕಿಚ್ಚು ಹಂಗೆ ಉರಿತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಭಾರತದಲ್ಲಿರೋ ಜಮೀನೆಲ್ಲ ಈ ಭಾರತೀಯರದು, ಈ ವಕ್ಫ್ದು ಅಲ್ಲ, ಇನ್ನೊಬ್ಬರದು ಅಲ್ಲ. ಈ ದೇಶ ಇರೋದು ಹಿಂದೂಸ್ತಾನದಲ್ಲಿ, ಹಿಂದೂಗಳಿಂದ ಈ ದೇಶ ಇದೆ. ಪಾಕಿಸ್ತಾನ ಅಂತೇಳ್ಬಿಟ್ಟು ಬೇರ್ಪಟ್ಟಾಗ ಆ ಟೈಮಲ್ಲಿ ಪಾಕಿಸ್ತಾನಕ್ಕೆ ಅಂತೇಳ್ಬಿಟ್ಟು ಒಂದಷ್ಟು ಜಮೀನು, ಚದರ ಕಿಲೋಮೀಟರ್ಗಳಷ್ಟು ಜಮೀನು ಕೊಟ್ಟಿದ್ದಾರೆ. ಅಲ್ಲೋಗ್ಬಿಟ್ಟು ವಕ್ಫ್ ಬೋರ್ಡ್ ಹಾಕಪ್ಪ ನೀನು. ಭಾರತದಲ್ಲಿ ರಾಜ್ಯಗಳಲ್ಲಿ ಸಮಾಜಗಳಲ್ಲಿ ಕಿಚ್ಚಿಡೋ ಕಾರ್ಯಕ್ರಮ ಮಾಡಬೇಡ. ಇಲ್ಲಿ ವಕ್ಫ್ ಬೋರ್ಡ್ ಅಂತ ಆಗ್ತಾ ಇದೆಯಲ್ಲ, ವಕ್ಫ್ ಬೋರ್ಡ್ ಯಾವಾಗಿಂದ ಬಂದಿದೆ? ಅದಕ್ಕೆ ಮೊದಲು ಜಮೀನು ಯಾರ್ದು? ಮೊದಲು ಮುಸ್ಲಿಮ್ಸ್ ಬಂದು ಇಲ್ಲಿ ದಂಡಯಾತ್ರೆ ಮಾಡಿದಾಗ ಅದಕ್ಕಿಂತ ಮೊದಲು ಹಿಂದೂ ರಾಜರು ಇಲ್ಲಿ ಇಡೀ ಸಮೃದ್ಧಿ ಭಾರತ ಏನು ಇಲ್ಲಿಂದ ಕನ್ಯಾಕುಮಾರಿ ಅದರಿಂದ ಮೇಲ್ಪಟ್ಟ ಎಲ್ಲ ಭಾಗಗಳಲ್ಲಿ ಹಿಂದೂಗಳೇ ಆಳ್ತಾಯಿದ್ರು. ಆವಾಗ ಅದೆಲ್ಲ ಹಿಂದೂಗಳಿದೆಲ್ಲ. ವಕ್ಫ್ ಬೋರ್ಡ್ ಎಲ್ಲಿಂದ ಬಂತು? ಮಂತ್ರಾಲಯದ ಬಗ್ಗೆ ಮಾತಾಡ್ತಿರಲ್ಲ, ಮಂತ್ರಾಲಯಕ್ಕೆ ಕೊಟ್ಟಿರೋ ಜಮೀನು ಕೂಡ ನಮ್ಮದು ಅಂತ ಹೇಳ್ತಿರಲ್ಲ. ನಿಮಗೆ ಬರೋಕ್ಕಿಂತ ಮೊದಲು ಆ ಜಮೀನು ಯಾರ್ದು? ಹಿಂದೂಗಳದು, ಈ ದೇಶದ್ದು, ಹಿಂದೂಸ್ತಾನದ್ದು. ನೀನು ಇವತ್ತು ಇರ್ತೀಯ, ನಾಳೆ ದಿನ ನೀನು ಈ ಭೂಮಿಯಲ್ಲಿ ಮುನ್ನಾಗ್ತೀಯಾ, ಅವತ್ತು ನೀನು ಒಳ್ಳೇದು ಮಾಡಿರೋದು ಉಳ್ಕೊಂಡು ಹೋಗಬೇಕು. ಆ ಥರ ನಡ್ಕೊಂಡು ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ಇವೆಲ್ಲ ಕೂಡ ನೀವು ನಿಲ್ಲಿಸ್ಬೇಕು. ಕಾಂಗ್ರೆಸ್ ಅವರು ಏನು ಈ ಥರ ದೌರ್ಜನ್ಯಗಳು ಹಿಂದೂಗಳ ಮೇಲೆ ಮಾಡ್ತಾಯಿದ್ದೀರಿ. ಮಿಸ್ಟರ್ ಕೃಷ್ಣ ಬೈರೇಗೌಡ, ಡಿ.ಸಿಗಳನ್ನ, ಎ.ಸಿಗಳನ್ನ, ತಾಲೂಕು ದಂಡಾಧಿಕಾರಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ತೊಗೊಂಡು ಬೈಯೋದಲ್ಲ. ನಿನಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಈ ಕೆಲಸ ಮಾಡೋದನ್ನು ನಿಲ್ಲಿಸು. ಏನು ಈ ಅಧಿಕಾರಿಗಳು ವಕ್ಫ್ ಬೋರ್ಡ್ ಸೇರಿಸ್ತಾ ಇದ್ದಾರಲ್ಲ, ಇದನ್ನು ನಿಲ್ಲಿಸು. ನೀನು ಅಡ್ಮಿನಿಸ್ಟ್ರೇಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ನಿನ್ನ ಅಡ್ಮಿನಿಸ್ಟ್ರೇಷನಲ್ಲಿ, ನಿನ್ನ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದು ಆ ವಿಚಾರ ತಗೊಳ್ಳೋ ಯೋಗ್ಯತೆ ಇಲ್ಲ. ನೀನು ದೊಡ್ಡದಾಗಿ ಒಂದು ವಿಡಿಯೋ ಕಾನ್ಫರೆನ್ಸು, ಅದಕ್ಕೊಂದು ಮೀಡಿಯಾದವ್ರು ಇಟ್ಕೊಂಡು ಬೈದಿರೋದ್ರಿಂದ ಕೆಲಸಗಳಾಗಿದೆಯಾ? ಇದೇನಾದರೂ ನೋಟಿಸ್ಗಳು ಕೊಡೋದು, ಇಲ್ಲ ವಕ್ಫ್ ಬೋರ್ಡ್ಸ್ ಅಂತ ಸೇರೋದು, ಇದನ್ನಾದ್ರೂ ತಗ್ಗಿದೆಯಾ? ಇದನ್ನಾದ್ರೂ ಕಡಿಮೆ ಮಾಡಿದಾರಾ? ಫಸ್ಟ್ ಅದನ್ನು ನಿಲ್ಲಿಸು. ಆಮೇಲೆ ನೀನು ಹಿಂದೂಗಳ ಹತ್ರ ಬಂದು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡು. ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ವಿಡಿಯೋ ಕಾನ್ಫರೆನ್ಸ್ ಇದ್ದರೆ ಕೆಲಸಗಳು ನಡೆಯೋದಿಲ್ಲ. ನೀವು ಏನು ಮಂತ್ರಿಮಂಡಲ ಇದೆ, ನಿಮ್ಮ ಮುಖ್ಯಮಂತ್ರಿ ಇದ್ದಾರೆ, ನೀವು ಅಧಿಕಾರಿಗಳಿಗೆ ಲೆಕ್ಕನೇ ಇಲ್ಲ. ನಿಮ್ಮ ಒಂದು ಶಿಸ್ತಿನ ಪ್ರೋಟೋಕಾಲ್ ಏನಿದೆ ಅದು ಯಾವುದು ಕೂಡ ಅವ್ರಿಗೆ ನೀವು ಲೆಕ್ಕನೇ ಇಲ್ಲ. ಯಾಕೆಂದರೆ ನೀವೆಲ್ಲ ತೃಣಮೂಲರಾಗ್ಬಿಟ್ಟಿದ್ದೀರಿ. ಅಫಿಷಿಯಲ್ಸ್ಗೆ, ಸರ್ಕಾರಿ ನೌಕರರಿಗೆ ನೀವೆಲ್ಲ ತೃಣಮೂಲ ಆಗ್ಬಿಟ್ಟಿದ್ದೀರಿ. ದಯವಿಟ್ಟು ನೀವು ಅಧಿಕಾರನ ಅಡ್ಮಿನಿಸ್ಟ್ರೇಷನ್ ಇಟ್ಕೊಳ್ರಿ. ಇಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳು ನಿಮ್ಮನ್ನು ಫುಟ್ಬಾಲ್ ಆಡ್ಬಿಡ್ತಾರೆ. ಇದಂತೂ ಹೇಳ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ನಿಮಗೆ ಆ ಡಿಪಾರ್ಟ್ಮೆಂಟಿನ ಹಿಡಿತ ನಿಮ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಥರ ಜನರಿಗೆ ಸೇವೆ ಮಾಡ್ತೀರಾ? ಎಲ್ಲ ಮಿನಿಸ್ಟ್ರುಗಳು ಹಂಗೆ ಆಗಿದ್ದಾರೆ. ದಯವಿಟ್ಟು ವಕ್ಫ್ ಬೋರ್ಡ್ದು ಏನಾದರೂ ರೈತರದ್ದು ವಕ್ಫ್ ಬೋರ್ಡ್ ಜಮೀನಲ್ಲಿ, ಪಾಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ಬಂದಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ, ನಮ್ಗೆ ಮಾಹಿತಿ ಕೊಡಿ. ನಾವು ನಮ್ಮ ಪಕ್ಷದವ್ರಿಗೆ, ಹಿರಿಯರಿಗೆ, ವಿಜೇಂದ್ರ ಅಣ್ಣ ಅವ್ರಿಗೆ, ಮುನ್ಷಾಮಣ್ಣ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ, ಚಲವಾದಿ ನಾರಾಯಣ ಸ್ವಾಮಣ್ಣ ಅವ್ರಿಗೆ ಈ ಮುಂದಿನ ಬರೋ ತಿಂಗಳು 9ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ. ಈ ಮುಳಬಾಗಲ್ದು ಒಂದು ಸಮಾಚಾರ ಅಲ್ಲಿ ನಾವು ಧ್ವನಿ ಎತ್ತಕ್ಕೂ ನಾವು ಕೂಡ ಆಲ್ರೆಡಿ ನಮ್ಮ ದೊಡ್ಡವ್ರ ಹತ್ರ ಮಾತಾಡಿದ್ದೀವಿ. ಮಠ ಮಾನ್ಯಗಳು ಅವನ್ನು ನೀವು ಮುಟ್ಟಕ್ಕೆ ನಿಮ್ಗೆ ಶಕ್ತಿ ಇಲ್ಲ, ಮುಟ್ಟಬಾರ್ದು. ಅವೆಲ್ಲ ಕೂಡ ದೈವಸ್ಥಾನಗಳು, ಅವಕ್ಕೂ ಕೈ ಹಾಕ್ತಾಯಿದ್ದೀರಾ. ಮಶಾನಕ್ಕೆ ಕೈ ಹಾಕ್ತಾಯಿದ್ದೀರಾ. ಊರುಗಳೇ ಹಿಂದೂಗಳಿದ್ರೆ ಅದನ್ನು ತಗೊಂಡೋಗ್ಬಿಟ್ಟು ವಕ್ಫ್ ಬೋರ್ಡ್ ಮಾಡ್ತೀರಲ್ಲ, ಯಾವ್ದ್ರಿ ನೀವು ಮಾಡ್ತಾ ಇರೋದು? ನೀವು ಇಂಥ ಕುತಂತ್ರ ಅನ್ಯಾಯಗಳೆಲ್ಲ ನಿಲ್ಲಿಸಬೇಕು. ಮತ್ತು ಇನಾಮತಿ ಜಮೀನುಗಳು
ತೋಟಿ ಇನಾಮತಿ, ನೀರ್ಗಿಟ್ಟಿ ಇನಾಮತಿ, ಮಠಮಾನ್ಯಗಳು ಅವನ್ನು ಕೂಡ ಏನು ಮಾಡ್ತಾಯಿದ್ದಾರೆ, ಪ್ರಬಲರು ಬಂದು ಅದನ್ನು ಆಕ್ಯುಪೈ ಮಾಡಿಕೊಂಡು ಅವ್ರಿಗೆಲ್ಲ 10,000 20,000 ಕೊಟ್ಟು ಅವ್ರಿಗೆ ಮೋಸ ಮಾಡ್ತಾಯಿದ್ದೀರಾ. ಇದು ಕೂಡ ಯಥಾಸ್ಥಿತಿ ಮಾಡಬೇಕು ಅಂತೇಳಿ ನಾನು ಎಲ್ಲ ದಂಡಾಧಿಕಾರಿಗಳಿಗೆ, ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಕೂಡ ಇದು ಮಾಹಿತಿ ತಿಳಿಸೋ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಯಾರು ತೊಂದರೆ ಆಗಿದ್ರು ಕೂಡ ಸಹ ನಮ್ಮನ್ನು ಸಂಪರ್ಕಿಸಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.